ನಮಸ್ತೆ ಸ್ನೇಹಿತರೆ, SSC GD ಎಕ್ಸಾಮ್ಗೆ ಹೋಗ್ತಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಬಹಳ ಮಹತ್ವದ ಒಂದು ವಿಡಿಯೋ ಇದಾಗಿದೆ. ಮಿಸ್ಟೇಕ್ಸ್ ಏನು ತಪ್ಪು ಮಾಡ್ತೀವಿ, ತಪ್ಪೇ ನಮ್ಗಳನ್ನ ಸರಿ ಮಾಡಲಿಕ್ಕೆ ದಾರಿ ಅಂತಹದೇ ಎಕ್ಸಾಮ್ ಬರೆದು ಬಂದಿರುವಂಥ ನಮ್ಮ ಸ್ಯಾಮ್ ಕ್ಯಾಂಡಿಡೇಟ್ ಮುಸವೀರ್ ನಮ್ಮೊಂದಿಗಿದ್ದಾನೆ. ಎಕ್ಸಾಮ್ ಬರೆದು ಬಂದಿದ್ದಾನೆ. ಎಕ್ಸಾಮ್ ಹಾಲ್ ಹೇಗಿತ್ತು, ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಬೇಕಿದ್ರೆ ಏನೇನು ಅವನಲ್ಲಿ ಸಮಸ್ಯೆಗಳು ಬಂದವು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಸವೀರ್, ಇವತ್ತು ಎಕ್ಸಾಮ್ ಬರೆದು ಬಂದಿದೆಯಪ್ಪ, ಹೇಗಿತ್ತು ಎಕ್ಸಾಮ್? ಸರ್ ಎಕ್ಸಾಮ್ ಸರ್ ಈಸಿ ಇತ್ತು ಸರ್, ತೊಂದರೆ ಇಲ್ಲ. ಈಸಿ ಇತ್ತು. ಈಸಿ ಏನಕ್ಕೆ ಸರ್ ಈಸಿ ಅಂತ ಹೇಳಿದ್ರೆ ಇಲ್ಲಿ ಈಗ ಬೇರೆ ಥರ ಇದ್ದರೆ ನಮ್ಗೆ ಕಷ್ಟ ಆಗ್ತಿತ್ತು. ಇಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಚೆನ್ನಾಗಿ ಓದಿಸಿ ಇಲ್ಲಿಗೆ ಬಂದಿದ್ದಕ್ಕೆ ಈಸಿ ಆಯ್ತು ಸರ್. ಇಲ್ಲಿ ಬಂದಿದ್ದಕ್ಕೆ ಈಗ ಇಲ್ಲಿ ಎಕ್ಸಾಮ್ಗೆ ಅಂತ ನಾವು ಡೆಮೋ ಕ್ಲಾಸ್ ಎಲ್ಲ ಕೊಟ್ಟಿದ್ವಿ. ಹೌದು ಸರ್. ಸೊ ಡೆಮೋ ಅಂತಂದರೆ ಪೂರ್ತಿ ಪ್ರಾಕ್ಟಿಕಲಾಗೆಲ್ಲ ಮಾಡಿಸಿದ್ವಿ. ಅದೆಲ್ಲ ಉಪಯೋಗ ಆಗ್ತಾ? 100% ಖಂಡಿತ ಆಯ್ತು ಸರ್. ಅದೇ ಥರ ಯಾಕೆಂದರೆ ಸರ್ ಈಗ ಎಕ್ಸಾಮ್ ಬರ್ದಿಲ್ಲ ಅಂತ ಕಂಪ್ಯೂಟರ್ ಮುಂದೆ ಹೋದರೆ ಗೊತ್ತೇ ಆಗಲ್ಲ ಆಪ್ರೇಟ್ ಯಾವ್ದು ಮಾಡಬೇಕು ಏನು ಮಾಡಬೇಕು ಅಂತೇಳಿ ಮಿಸ್ಟೇಕ್ ಮಾಡಿಬಿಡ್ತಾರೆ ತುಂಬ. ಆದರೆ ಇದು ಡೆಮೋ ಆಗಿದ್ದಕ್ಕಿಂತ ಏನೋ ಹಂಗೆ ಕಷ್ಟಪಟ್ಟು ಅಂತ ಅನಿಸಲೇ ಇಲ್ಲ, ಏನೋ ಮಾಡಿದ್ದೀವಿ ಮತ್ತೆ ಮಾಡ್ತೀವಿ ಅಂತ ಅನಿಸ್ತು ಸರ್. ಅನಿಸ್ತು. ಓಕೆ, ಅಲ್ಲಿದು ಮಿಸ್ಟೇಕ್ಸ್ಗಳೇನಾಗಬೇಕು? ಯಾಕೆಂದರೆ ಮೇನ್ ಬೇಕಾದ್ರು ಮಿಸ್ಟೇಕ್ಸು, ತಪ್ಪುಗಳನ್ನೇ ನಾವು ಕಂಡುಹಿಡಿಬೇಕು, ಅವಾಗಲೇ ನಾವು ಸರಿ ಮಾಡ್ಕೊಳ್ಳೋಕೆ ಸಾಧ್ಯ. ಸರ್ ಮಿಸ್ಟೇಕ್ಸ್ ಏನಂತ ಹೇಳಿದರೆ ಸರ್, ನಾವು ನಮ್ಮದು ಒಂದು ಕಾನ್ಫಿಡೆಂಟ್ ಇರುತ್ತೆ, ನಾವು ಅದು ತೆಗಿತೀವಿ, ಇಷ್ಟು ಮಾಡಿಬಿಡ್ತೀವಿ, ತೊಂದರೆ ಇಲ್ಲ, ಅದು ಕಾನ್ಫಿಡೆನ್ಸ್ ಇರಬಾರ್ದು ಸರ್. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ನಾವೊಂದು ಇರುತ್ತೆ ಲೆಕ್ಕ ಹಾಕ್ತೀವಲ್ಲ, ಇದನ್ನು ನಾನು 20 ಮಾಡ್ತೀನಿ 10 ಮಾಡ್ತೀನಿ ಅಂತ, ಅದು ಇರಬಾರ್ದು ಸರ್. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅಲ್ಲಿ ಇದು ಒರಿಜಿನಲ್ ಏನಿದೆ ಅಂತ. ನಾವು ಯೋಚನೆ ಮಾಡ್ತೀವಲ್ಲ, ಇಲ್ಲೇನಿಲ್ಲ ಆಗಿಬಿಡುತ್ತೆ, ಏನಿಲ್ಲ ಪಾಸ್ ಆಗಿಬಿಡ್ತೀನಿ ಅಂತ. ಅಲ್ಲಿ ಹೋದ್ರೆ ಒಂಥರ ಬೇರೆ ಇರುತ್ತೆ. ಆಮೇಲೆ ನಾವು ಟೈಮ್ ಲೆಕ್ಕ ಹಾಕ್ತೀವಲ್ಲ, ಇಲ್ಲಿ 20 ನಿಮಿಷದಲ್ಲಿ ಅದು ಮಾಡ್ತೀನಿ, 20 ನಿಮಿಷ ಅದು ಮಾಡ್ತೀನಿ, ಹಂಗಲ್ಲ ಸರ್. ಅಲ್ಲಿ ಟೈಮೇ ಬೇರೆ ಇಲ್ಲ. ಅಲ್ಲಿ ಬರೀ ಈ ಥರ ಹಿಂಗೆ ತಿರುಗಿ ನೋಡೋಕ್ಕೂ ಟೈಮ್ ಆಗೋಗ್ಬಿಡುತ್ತೆ. ಎಷ್ಟು ಅವರ್ ಟೈಮ್ ಕೊಟ್ಟಿದ್ರು? ಟೈಮ್ ಸರ್ ಇದು 1 ಅವರ್ ಟೈಮ್ ಸರ್. 1 ಅವರ್ ಟೈಮ್ ಅಂದರೆ ಎಷ್ಟು ಕ್ವಶನ್ ಇತ್ತು ಸರ್? 80 ಕ್ವಶನ್ ಇತ್ತು ಸರ್. 80 ಕ್ವಶನ್ಸ್ಗೆ 1 ಅವರ್ ಟೈಮ್. ಸರ್ ಅಂದರೆ ಒಂದು ಕ್ವಶನ್ ಅಟೆಂಡ್ ಮಾಡಲಿಕ್ಕೆ 40 ಸೆಕೆಂಡ್ ಅಷ್ಟೇ ಸರ್. ಅದಕ್ಕಿಂತ ಜಾಸ್ತಿ ಸಮಯ ಸಿಗಲ್ಲ. ಹಾಗಾದರೆ ಇದರಲ್ಲಿ ಟಫ್ ಅನಿಸಿದ್ದು ಯಾವ ಸಬ್ಜೆಕ್ಟು, ಈಸಿ ಅನಿಸಿದ್ದು ಯಾವ ಸಬ್ಜೆಕ್ಟು? ಸರ್ ಟಫ್ ಅಂತ ಹೇಳಿದರೆ ಸರ್ ಎಲ್ಲ ಹೇಳ್ಬೇಕಂದ್ರೆ ಸರ್ ಟಫ್ ಅಂತ ಎಲ್ಲ ಟಫ್ ಇದೆ ಸರ್. ಇಲ್ಲಿ ನಾವು ಬಂದು ಪ್ರಾಕ್ಟೀಸ್ ಮಾಡೋದಕ್ಕೆ ನಮಗೆ ಈಸಿ ಆಯಿತು. ನಮಗೆ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ನಮಗೆ ಈಸಿ ಆಯಿತು. ಅದು ಬಿಟ್ಟರೆ ಸರ್ GK ಅಂತ ಅದು ಹೇಳೋಂಗಿಲ್ಲ. ಯಾಕಂದರೆ GK ಅಂದರೆ ನಾವು ಯಾವ್ದು ಓದ್ತೀವಿ ಯಾವ್ದು ಮಾಡ್ತೀವಿ ಅದು ಬರಲ್ಲ ಸರ್. GK ಅಂದರೆ ಫುಲ್ ಪ್ರಿಪರೇಷನ್ ಬೇಕು. GK ಒಂದು ಲೆಕ್ಕ ಬಿಡಬೇಕು. ಸಮುದ್ರ ಇದ್ದಂಗೆ ಸರ್. ಅದೆಷ್ಟು ಓದಿದ್ರು ಸಾಲಲ್ಲ ಸರ್. ಸ್ಕೋರ್ ಮಾಡಬೇಕು ಅಂದರೆ ಮೇನ್ ಸಬ್ಜೆಕ್ಟ್ ಯಾವುದು ಸರ್? ಮೇನ್ ಸರ್ ಬೇಕಂದ್ರೆ ಸರ್ ನಮಗೆ ಅದೇ ಬರುತ್ತೆ ಅಂತ ಹೇಳಿದ್ರೆ ಬೇಕಾದ್ರೆ ರೀಸನಿಂಗ್ ಮತ್ತು ಇದು ಮ್ಯಾಥ್ಸ್ ಸರ್. ರೀಸನಿಂಗ್ ಮ್ಯಾಥ್ಸ್ ಪಕ್ಕ ನೀವು ತಯಾರಿ ಮಾಡ್ಕೊಂಡ್ರೆ ಸಾಕು. ನೀವು 100% ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು. ಸ್ಕೋರಿಂಗ್ ಮಾಡುವಂಥ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸ್, ರೀಸನಿಂಗ್ ಮತ್ತು ಇಂಗ್ಲೀಷ್ ಕೂಡ ಮಾಡ್ಬೋದು. ಅದೇ ಸ್ವಲ್ಪ ನಮಗೆ ಇದು ಕಷ್ಟ ಅನಿಸುತ್ತೆ, ನಾವು ಅದೇ ಓದಿದ್ರೆ ಸಾಕು ಸರ್. ಅಷ್ಟೇ ಓದೋದು ಸಾಕಾಗ್ತದೆ. ಇಲ್ಲಿ ರೀಸನಿಂಗ್ ಮತ್ತು ಮ್ಯಾಥ್ಸ್ಗೆ ಯಾವ ಥರ ಕ್ಲಾಸು ಅಲ್ಲಿಗೆ ಕಂಪ್ಯಾರಿಸನ್ ಮಾಡಿದಾಗ ಎಕ್ಸಾಮಲ್ಲಿ ಈಸಿ ಇತ್ತಾ ಅಥವಾ ಇಲ್ಲೇ ಟಫ್ ಇತ್ತಾ? ಸರ್ ಇಲ್ಲಿ ಟಫ್ ಇತ್ತು ಸರ್. ಇಲ್ಲಿ ನಮಗೆ ಇದು ಟಫ್ ಮಾಡಿಸೋರು, ಅದು ನಮಗೆ ಏನಾಯ್ತು, ಇದು ಪ್ಲೇಸ್ಮೆಂಟ್ ಆಯ್ತು ನಮಗೆ. ಅಲ್ಲಿ ಈಸಿ ಆಯ್ತು ನಮ್ಗೆ ರೀಸನಿಂಗ್. ನಮಗೆ ಇಲ್ಲಿ ಟಫ್ ಆಗಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದು ಅಲ್ಲಿ ಈಸಿ ಆಯಿತು. ಇಲ್ಲಿ ನಾವು ಕಂಪ್ಯೂಟರ್ನಲ್ಲೂ ಕೂಡ ನಮಗೆ ಪ್ರಾಕ್ಟೀಸ್ ಮಾಡ್ತೀವಿ. ಅಲ್ಲೂ ಕೂಡ ಕಂಪ್ಯೂಟರ್ ಕೊಟ್ಟರೆ ಎಷ್ಟು ಮೌಸ್ ಇಟ್ಕೊಳ್ಳೋ ಬರ್ತಿರಲಿಲ್ಲ. ಈಗ ಅಲ್ಲಿ ನೋಡಿದಾಗ ಅದು ಪ್ರಾಕ್ಟೀಸ್ ಮಾಡಿಸಿದೆ ಅಂತ ಸೇಮ್ ಸರ್. ಇಲ್ಲಿ ಹೆಂಗೆ ಮಾಡಿದ್ವಿ ಅಲ್ಲೂ ಹಂಗೆ ಮಾಡಿದ್ವಿ ಅಂತ ಅನಿಸ್ತು. ಏನು ಬೇರೆ ನಾವು ಎಕ್ಸಾಮ್ ಹೋಗಿದ್ದೆ ಅಂತ ಒಂಚೂರು ಭಯ ಆಗಿಲ್ಲ ಸರ್. ಓಕೆ, ಒಂದು ಕಿವಿ ಮಾತು ಮಕ್ಕಳಿಗೆ ಏನಾದರೂ ಹೇಳ್ಬೇಕು ಅಂದರೆ ಅಥವಾ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತಂದರೆ, ಎಕ್ಸಾಮ್ ಹೋಗ್ಬೇಕಿದ್ರೆ ಏನೇನು ತಯಾರಿ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಹೋದ್ಮೇಲೆ 1 ಅವರ್ ಟೈಮ್ ಇರುತ್ತೆ. 1 ಅವರ್ ಒಳಗಡೆ ಯಾವ ಥರ ಅವನು ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮೊದಲು ಯಾವುದು ಈಸಿ ಇರೋದು ಮಾಡ್ಕೊಂಡು ಹೋಗ್ಬೇಕಾ, ಇಲ್ಲ ಟಫ್ ಇರೋದು ಮಾಡ್ಕೊಂಡು ಹೋಗ್ಬೇಕಾ, ಇಲ್ಲ ಮೊದಲು ಮ್ಯಾಥ್ಸ್ ಮಾಡಬೇಕಾ, ಮೊದಲು GK ಮಾಡಬೇಕಾ? ಸರ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಯಾವ್ದು ಈಸಿ ಇರುತ್ತೆ ಅದು. ಆಮೇಲೆ ನಮಗೆ ಗೊತ್ತಾಗ್ದಲ್ದ್ರೆ ನಾವು ಯೋಚನೆ ಮಾಡಲೇಬಾರ್ದು ಸರ್. ಗೊತ್ತಾಗಿಲ್ವಾ, ಬೇಗ ಮಾರ್ಕ್ ರಿವ್ಯೂ ಮಾಡಿ ನಮಗೆ ಯಾವ ಗೊತ್ತು ಅದೇ ಮಾಡಬೇಕು. ನಾವು ತಪ್ಪೇನು ಮಾಡ್ತೀವಿ ಅಂದರೆ ಗೊತ್ತೇ ಇರುತ್ತಾ ಅದು ಯೋಚನೆ ಮಾಡಿ ಕೂತ್ಕೊಂಡು ಆಗುತ್ತೋ ಇಲ್ಲೋ ಅದೆಷ್ಟು ಅಂತ. ಸೊ ಟೈಮ್ ಮಾಡಿದ್ರೆ ಟೈಮ್ ತುಂಬ ಇದಾಗ ವೇಸ್ಟ್ ಆಗುತ್ತೆ ಸರ್. ಸೆಕೆಂಡ್ ಕೂಡ ವೇಸ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲದ್ರನ್ನ ಗೊಂದಲದಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಬಾರ್ದು. ಅದು ಮಾಡಿದ್ರೆ ಆನ್ಸರ್ ಸಿಗಲ್ಲ ಸರ್. ಗೊತ್ತಿರೋದನ್ನ ಮೊದಲೆಲ್ಲ ಪೂರ್ತಿ ಟಿಕ್ ಮಾಡ್ಕೋಬೇಕು. ಮ್ಯಾಥ್ಸ್ ಆಗಿರಲಿ, GK ಆಗಿರಲಿ, ಯಾವುದೇ ಇಂಗ್ಲೀಷ್ ಆಗಿರಲಿ ಅಥವಾ ರೀಸನಿಂಗ್ ಆಗಿರಲಿ, ಯಾವುದೇ ಆಗಿರಲಿ ಗೊತ್ತಿರುತ್ತೆ ಮೊದಲು ಟಿಕ್ ಮಾಡ್ಕೊಂಡ್ಬಿಡಿ. ಟೈಮ್ ಸಿಕ್ಕಿದ್ರೆ ಬಾಕಿ ಮಾಡಿ. ಯಾಕಂದ್ರೆ ಸರ್ ಇಲ್ಲಿ ಹೆಂಗಾಗುತ್ತೆ ಅಂದರೆ ನಾವು ಯೋಚನೆ ಮಾಡಿದ್ರೆ ನಾವು ನಮಗೆ ಇದು ಗೊತ್ತಿತ್ತಲ್ಲ, ನಮಗೆ ಬರುತ್ತಲ್ಲ ನಾವು ಅದನ್ನು ಇದು ಬಿಡಂಗಾಗುತ್ತೆ ಸರ್. ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ಯಪ್ಪ? ಸರ್ ನಾನು 66 ಮಾಡಿದ್ದೀನಿ ಸರ್. 66 ಮಾಡಿದ್ದೆ. ಕಾನ್ಫಿಡೆನ್ಸ್ ಇದೆಯಾ? ಕಾನ್ಫಿಡೆನ್ಸ್ ಸರ್ ಏನು ಹೇಳಿ ಸರ್, ಈಗ ನಮಗೆ ಇದು ಪ್ರಕಾರ ನಾವು ಮಾಡಿದ್ದೀವಿ, ಅವ್ರು ಬೋರ್ಡ್ ಅವ್ರು ಡಿಸೈಡ್ ಮಾಡೋರು ಸರ್. ಅಂದರೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿದ್ದೀನಿ ಸರ್. ಈಗ ಅದರಲ್ಲಿ ರಿಸಲ್ಟ್ ಬರೋದು ಭಗವಂತ ನಿಜ ಅಲ್ಲ. ಓಕೆ, ಸೊ ಹಾಗಾದರೆ ಇದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಕೂಡ ಇದೆ ಸರ್. ನೆಗೆಟಿವ್ ಅಲ್ಲಿ 0.25 ಅಂತ ಇತ್ತು ಸರ್. 0.25% ಇದೆ ಇತ್ತು ಅಲ್ಲಿ. ಅಂದರೆ 2 ಮಾರ್ಕ್ಸ್ ಕೊಡ್ತಾನೆ, ಅದರಲ್ಲಿ 0.5 ಮಾರ್ಕ್ಸ್ ಕಟ್ ಆಗುತ್ತೆ. ನೆಗೆಟಿವ್ ಮಾಡಿದ್ರು ಕೂಡ ಕಷ್ಟ ಆಗುತ್ತೆ ಸರ್. ಕಷ್ಟ ಆಗುತ್ತೆ. ಆದರೆ ಲಾಸ್ಟ್ ಕೊನೆಯದಾಗಿ ಸೊ ನಮ್ಮ ವೀಕ್ಷಕರು ಹೋಗ್ತಾರೆ ಎಕ್ಸಾಮ್ಗೆ, ಅವ್ರಿಗೇನಾದರೂ ಶುಭ ಹಾರೈಸಬೇಕು ಅಂತಂದರೆ ಅಥವಾ ಅವ್ರಿಗೇನಾದರೂ ಕಿವಿ ಮಾತಾಡಬೇಕು ಅಂತಂದರೆ ಸರ್ ಏನಂತ ಹೇಳಿದ್ರೆ ನಾವೀಗ ಏನು ಮಾಡ್ತೀವಿ ಅಂದರೆ ಟೈಮಿಂಗ್ ಇದ್ದಾಗ ನಾವು ಮೆಲ್ಲಕ್ಕೆ ಆನ್ಸರ್ ಮಾಡ್ತಾ ಇರ್ತೀವಿ. ಒಂದು ಲಾಸ್ಟಿಗೆ 5 ನಿಮಿಷ ಇದ್ದಾಗ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಯಾವುದು D, C ಅಂತ ಟಿಕ್ ಮಾಡಿಬಿಡ್ತೀವಿ, ಬೇಗ ನಾವು ಟಿಕ್ ಮಾಡಿಬಿಡ್ತೀವಿ. ಅದನ್ನು ಮಾಡೋಕ್ಕೆ ಹೋಗ್ಬೇಡಿ, ಆ ಥರ ಬೇಡ.
ಏನಂದರೆ ಇದು ಟೆನ್ಷನ್ನು ಜಾಸ್ತಿ ಏನು ತಲೆ ಕೆಡಿಸ್ಕೊಬೇಡಿ, ಎಲ್ಲರೂ ಏನು ಬೇರೆದೇನು ಭಾಳ ಕಷ್ಟ ಇಲ್ಲ, ಕರೆಕ್ಟಾಗಿ ಓದ್ಕೊಂಡು ಕರೆಕ್ಟಾಗಿ ಕಾನ್ಫಿಡೆನ್ಸ್ ಆಗೋದ್ರೆ ಆರಾಮಾಗಿ ಮಾಡ್ಬೋದು ಸರ್. ಏನು ತೊಂದರೆ ಇಲ್ಲ. ಟೆನ್ಷನ್ ಬಂದಾಗ ಒಂದು ನೆನಪಾಯ್ತು ನನಗೆ, ಅಲ್ಲಿ ಹೋದ್ಮೇಲೆ ಯಾವ ಥರ ಗಾಬರಿ ಆಗುತ್ತೆ ಸರ್ ಗಾಬರಿ ಏನು ಸರ್, ಇಲ್ಲಿ ಹೋದ ತಕ್ಷಣ ಒಂದು 200-300 ಜನ ಇದು ಹುಡುಗರು ಇರ್ತಾರೆ ಅಂತ ನಮಗೆ ಅಂತ ಇದಾಗ್ಬಿಡುತ್ತೆ, ಏನು ನಿಜ ಬಂದಿರಲ್ಲ ಬರೆಯೋಕ್ಕೆ, ನನಗೆ ಆಗುತ್ತೋ ಇಲ್ಲ ಇಷ್ಟೊಂದು ಜನ ಮಧ್ಯದಲ್ಲಿ ಅಂತ ಅದೊಂದು ಟೆನ್ಷನ್ ಆಗುತ್ತೆ ಸರ್. ಟೈಮಲ್ಲಿ ಕೈಯೆಲ್ಲ ನಡುಗುತ್ತೆ ನಡುಗುತ್ತೆ ಅಂತೇಳಿ ಅದಲ್ಲ. ಓಕೆ ಸ್ನೇಹಿತರೆ, ನಮ್ಮ ಸೈನಿಕ ಮೈಸೂರಿನಲ್ಲಿ ಮೊದಲು ಎಕ್ಸಾಮ್ ಬಂದಂಥ 2024 SSC GD ಎಕ್ಸಾಮ್ ಸವೀರ್ ಥರ ಅನುಭವ ಹಂಚ್ಕೊಂಡಿದ್ದಾನೆ. ಮೊದಲು ಮಿಸ್ಟೇಕ್ಸಿಂದಲೇ ನಾವು ಸರಿ ಮಾಡ್ಕೊಬೇಕು. ಅದೇ ಥರ ಕೆಲವೊಂದು ಮಿಸ್ಟೇಕ್ನ ಹೇಳಿದ್ದಾನೆ, ಅದನ್ನು ನೀವು ಅರ್ಥ ಮಾಡಿಕೊಂಡು ಎಕ್ಸಾಮ್ಗೆ ಹೋಗಿ. ಜೊತೆಗೆ ಕೊನೆಯದಾಗಿ ನಮ್ಮ ಸೈನಿಕರು ಮೈಸೂರಿನಲ್ಲಿ ಒಂದು ಕೊಡೋದು ನಿಮಗೆ ಸೌಲಭ್ಯ ಏನಪ್ಪ ಅಂತಂದರೆ, ನಾವು ಮೈಸೂರು ಸಿಟಿಲಿ ಇರುವ ಕಾರಣ ಕೆಲವು ಮಕ್ಕಳು ತುಂಬ ದೂರದಿಂದ ಬರ್ತಿದ್ದಾರೆ. ಆ ಮಕ್ಕಳಿಗೆ ಇಲ್ಲಿ ಸ್ಟೇ ಆಗಲಿಕ್ಕೆ ಬಹಳ ದುಡ್ಡು ಕಟ್ಟಬೇಕಾಗುತ್ತೆ. ಒಂದು ರೂಮ್ ಮಾಡ್ಕೊಳ್ತಂದ್ರೆ 500 ರೂಪಾಯಿಂದ 800 ರೂಪಾಯಿ ದುಡ್ಡು ಕಟ್ಟಬೇಕು. ಊಟ ವಸತಿಗೆ ಅಂತಂದ್ರೆ ಭಾಳ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಅಭ್ಯರ್ಥಿಗಳಿಗೆ SSC GD ಎಕ್ಸಾಮ್ ಬರ್ತಿರುವಂಥ ಅಭ್ಯರ್ಥಿಗಳಿಗೆ ನಾವು ಉಚಿತವಾಗಿ ವಸತಿನ ಕೊಡ್ತಾ ಇದ್ದೀವಿ. ಇಲ್ಲಿಗೆ ಅಕೊಮಡೇಷನ್ ಅವರು ಆರಾಮಾಗಿ ಒಂದು ದಿನ ಫುಲ್ ಇಲ್ಲಿ ಇದ್ದು ಹೋಗ್ಬೋದು. ಸೊ ಊಟನೂ ಫ್ರೀ ಇದೆಯಾ? ಊಟ ಒನ್ ಟೈಮ್ ನಮ್ಮ ಕಡೆ ನಿಮಗೆ ಫ್ರೀ ಕೊಡ್ತೀವಿ. ಒನ್ ಟೈಮಿಂದ ಜಾಸ್ತಿ ನಾವು ಊಟ ಮಾಡ್ತೀವಿ ಅಂದರೆ 50 ರೂಪಾಯಿ ಪರ್ ಒನ್ ಟೈಮ್ಗೆ ನೀವು ಪೇ ಮಾಡಬೇಕಾಗ್ತದೆ. ಸೊ ಇಷ್ಟು ಮನ್ನ ನಾವು ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ, ಅದಕ್ಕೆ ನಮ್ಮ ಸ್ಯಾಮು ಎಲ್ಲ ಮಕ್ಕಳಿಗೂ ಗುರುತಿಸ್ಕೊಂಡಿದ್ದೆ, ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಯಾರಾದರೂ ಅವಶ್ಯಕತೆ ಇದ್ದರೆ ನಮ್ಮ ಸೈನಿಕರ ಮೈಸೂರಿಗೆ ಬಂದು ನೀವು ಇಲ್ಲಿ ಸ್ಟೇ ಆಗ್ಬೋದು. ನಮಸ್ತೆ, ಜೈ ಹಿಂದ್.